ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಚುನಾವಣೆ ಇರೋದು 2028ಕ್ಕೆ, ಆದರೆ ಅದಾಗಲೇ ಪ್ರಮಾಣ ವಚನದ ಮಾತುಗಳು ಕೇಳ ಬರ್ತಾ ಇದೆ. ಬರ್ದಿಟ್ಕೊಂಬಿಡಿ, 2028ಕ್ಕೆ ಇದೇ ವಿಧಾನಸೌಧದ ಮುಂದೆ ನಾವು ಪ್ರಮಾಣ ವಚನವನ್ನು ತಗತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಗುಡುಗಿದ್ದಾರೆ. CM ಆಗ ಅಂತ ಪ್ರಶ್ನೆ ಕೇಳಿದ್ರೆ ಕಾಂಗ್ರೆಸ್ ಪಕ್ಷವಾಗಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂತು ಅನ್ನೋದು ವಿರೋಧ ಪಕ್ಷಗಳ ಹೇಳಿಕೆ. ಆದರೆ ಒಂದಷ್ಟು ಜನರನ್ನು ವಿಚಾರಿಸಿದಾಗ ಡಬಲ್ ಇಂಜಿನ್ ಸರ್ಕಾರ ಅನ್ಕೊಂಡು BJP ಮೇಲೆ ಕೂಡ ಜನಕ್ಕೆ ಬೇಸರ ಇತ್ತು. ಅದೇನೇ ಇರಲಿ, 2023 ಮೆಜಾರಿಟಿ ಬಂತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, 2 ವರ್ಷಗಳನ್ನು ಪೂರೈಸಿದ್ರು. ಇದೇ 2025 ನವೆಂಬರ್ ಅಥವಾ ಡಿಸೆಂಬರ್ಗೆ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಎಲ್ಲೋ ಅವರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಬಣದಲ್ಲಿರುವಂಥ ಅವರ ಮಗ ಯತೀಂದ್ರ ಅವರು ಸೇರಿದಂಗೆ ಎಲ್ಲರೂ ಕೂಡ 5 ವರ್ಷ ಫಿಕ್ಸ್ ಸಿದ್ದರಾಮಯ್ಯನವರು ಅಂತಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಪೂರೈಸ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಆದರೆ ಈ ಅವಕಾಶನ ಬಿಟ್ಟುಬಿಟ್ರೆ 2028ಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಕ್ಕೆ ಮೆಜಾರಿಟಿ ಬರುತ್ತಾ ಜನ ಡಿಸೈಡ್ ಮಾಡ್ತಾರೆ. ಇದು ಕಾಂಗ್ರೆಸ್ನ ಲೆಕ್ಕಾಚಾರ ಒಂದು ಕಡೆ. ಆದರೆ JDSನಿಂದ ಜನರೊಂದಿಗೆ ಜನತಾದಳ ಅಭಿಯಾನ ಶುರುವಾಗಿದೆ. ನಿಜಕ್ಕೂ ಗುಡ್ ಮೂವ್. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲಿ ಯಾರನ್ನ ನಿಖಿಲ್ನ ಹೊಗಳಬೇಕು, ಕುಮಾರಸ್ವಾಮಿ ಅವ್ರನ್ನ ಹೊಗಳಬೇಕು ಅನ್ನೋದು ಮುಖ್ಯ ಅಲ್ಲ. ಯಾರನ್ನ ಹೊಗಳೋದು, ಯಾರನ್ನ ತೆಗಳೋದಕ್ಕಿಂತ ಹೆಚ್ಚಾಗಿ JDS ಒಂದು ಪಕ್ಷವಾಗಿ ಪಕ್ಷ ಸಂಘಟನೆಯನ್ನು ಮಾಡೋದಕ್ಕೆ ಈ ಒಂದು ಪಕ್ಷ ಸೇರ್ಪಡೆ ಅಭಿಯಾನವನ್ನು ಶುರು ಮಾಡೋರೆ. ಈ ಸಂದರ್ಭದಲ್ಲಿ ಮಾತಾಡ್ತಾ ಕುಮಾರಣ್ಣ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು, ಸ್ವತಂತ್ರವಾಗಿ JDS ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ನಿಖಿಲ್ ಘೋಷಿಸಿದ್ದಾರೆ. ಸ್ವತಂತ್ರವಾಗಿ ಅಧಿಕಾರಕ್ಕೆ ತರೋದು ಗೊತ್ತಿಲ್ಲ, ಆದರೆ ಕುಮಾರಣ್ಣ ಅವರ ಮುಖ್ಯಮಂತ್ರಿ ಮಾಡೋದು ಖಂಡಿತವಾಗಲೂ ಕಷ್ಟದ ವಿಚಾರ ಅಲ್ಲ. BJP JDS ಮೈತ್ರಿ ಐತೆ. ಕುಮಾರಣ್ಣ ಅವ್ರು ಹೇಳ್ತಾರೆ, ಸೀಟ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಅದೆಷ್ಟು ಬೇಕು ನಾನು ಕಿತ್ಕೊಬತ್ತೀನಿ ಹೈಕಮಾಂಡಿಂದ, ನೀವು ರೆಡಿಯಾಗಿ ಪಕ್ಷ ಸಂಘಟನೆ ಮಾಡಿ ಅಂತ. 224ರಲ್ಲಿ ಎಷ್ಟಪ್ಪ? JDSಗೊಂದು 70 ಸೀಟ್ ಕೊಡ್ತಾರ, 50 ಸೀಟ್ ಕೊಡ್ತಾರ? JDS ಇಂಡಿವಿಜುವಲ್ ಆಗಿ ನಿಂತು 30 ಸೀಟನ್ನು ಗೆದ್ದರೂ ಕೂಡ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಸಾಧ್ಯತೆ ಕುಮಾರಸ್ವಾಮಿ ಅವ್ರಿಗಿದ್ದೇ ಇರುತ್ತೆ. ಇದು JDSನಲ್ಲಿರುವಂಥ ರಣೋತ್ಸಾಹ. ಮತ್ತೊಂದು ಕಡೆ BJP ಅದ್ಯಾಕೋ ಸರಿಯಾಗಿ ಟೇಕ್ ಆಫೇ ಆಯ್ತಾ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಪ್ ಸೆಲೆಬ್ರೇಷನ್, RCB ಕಪ್ ಸೆಲೆಬ್ರೇಷನ್ ಇಂದ 11 ಜನ ಸ್ಟ್ಯಾಂಪೇಡಲ್ಲಿ ತೀರ್ಕೊಂಡ್ರು. ಸರಿಯಾಗಿ ಅಡ್ವಾಂಟೇಜೇ ತಗೋತಾ ಇಲ್ಲ. BJP JDS ಮೈತ್ರಿ ಅಂತಾರೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ BJPದೇ ಬೇರೆ ಪ್ರೊಟೆಸ್ಟು, JDSದೇ ಬೇರೆ ಪ್ರೊಟೆಸ್ಟು. ಕೇಳಿದ್ರಂತಾರೆ ಸಮನ್ವಯ ಕೊರತೆ ಐತೆ, ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತ. ಅದಿನ್ಯಾವಾಗ ಸಮನ್ವಯ ಸಮಿತಿ ಆಗುತ್ತೋ? ನೀವು ಹೋಗ್ಬಿಟ್ಟು BJP ರಾಜ್ಯಾಧ್ಯಕ್ಷರಿಗೋ ಅಥವಾ BJP ಶಾಸಕರುಗಳಿಗೋ ಅಥವಾ JDS ಶಾಸಕರುಗಳಿಗೆ ಕೇಳಿ ಮೈತ್ರಿ ಮುಂದುವರಿಯುತ್ತಾ ಅಂತ. ಗೊತ್ತಿಲ್ಲ. ಮುಂದುವರೆದು ಬಿಟ್ರೆ ಮಾತ್ರ 150 ಸೀಟ್ ಹೊಡಿತೀವಿ ಅಂತಾರೆ. ಕಷ್ಟ ಏನಲ್ಲ, ಏನು ಬೇಕಾದ್ರೆ ಆಗ್ಬೋದು. ಆದರೆ BJPಯ ಒಗ್ಗಟ್ಟು ಕಾಣಿಸ್ಕೊಂಡಿದ್ದು ಮೊನ್ನೆ ರಾಘವೇಂದ್ರ ಸಂಸದ ಯಡಿಯೂರಪ್ಪ ಅವ್ರ ಮಗನ ಮದುವೆಯಲ್ಲಿ, ಅಂದರೆ ಯಡಿಯೂರಪ್ಪ ಅವ್ರ ಮೊಮ್ಮಗನ ಮದುವೆಯಲ್ಲಿ ಮಾತ್ರ BJP ಒಗ್ಗಟ್ಟು ಜೋರಾಗಿ ಕಾಣಿಸ್ಕತ್ತು. ಕಲಾಪದಲ್ಲಿ BJP ಶಾಸಕರುಗಳನ್ನ ಅಮಾನತ್ ಮಾಡಿದ್ರು, ಅದು ಸರಿ ಆಯಿತು. BJPಯ ಒಗ್ಗಟ್ಟು ಇನ್ನೂ ಬರಬೇಕು, ಮುಂದೆ ನುಗ್ಗಬೇಕು. ಒಬ್ಬ ವಿಜಯೇಂದ್ರರಿಂದ ಸಂಪೂರ್ಣವಾಗಿ ಎಲ್ಲವನ್ನ ಹತೋಟಿಗೆ ತೆಗೆದುಕೊಳ್ಳೋದು ಕಷ್ಟ. ಈ BJP JDS ಮೈತ್ರಿಗೆ ಸಾಕಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಳಗೊಳಗೆ ಬೆಂಕಿ ಹತ್ಕೊಂಡೈತೆ. ಎಷ್ಟೋ ಜನ ಹೇಳ್ತಾವ್ರದ ಅಲ್ಲಿ ಅಪ್ಪಿ ತಪ್ಪಿ ZP TP ಎಲೆಕ್ಷನ್ ಬಂತು ಅಂದ್ರೆ ಇವರಿಬ್ರು ಒಟ್ಟಾಗಿ ಹೋಗಲ್ಲ, ಸೆಪ್ರೇಟ್ ಆಗಿ ಹೋಯ್ತಾರೆ ಅಂತಾರೆ. ಗೊತ್ತಿಲ್ಲ ಅದು ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಒಟ್ಟಾಗಿರುತ್ತಾ. ಹೈಕಮಾಂಡ್ ಮಟ್ಟದಲ್ಲಂತೂ ಬರೆದಿಟ್ಕೊಬಿಟ್ಟವ್ರೆ ಮೈತ್ರಿ 2028ಕ್ಕೂ ಅಂತ. ಆದರೆ ಕಾರ್ಯಕರ್ತರ ನಡುವೆ ಇರುವಂಥ ಗೊಂದಲ, ಅಭ್ಯರ್ಥಿಗಳ ನಡುವೆ ಇರುವಂಥ ಗೊಂದಲ, ಸಾಕಷ್ಟು ಕ್ಷೇತ್ರಗಳಲ್ಲಿ BJPಯೂ ಸ್ಟ್ರಾಂಗ್ ಕಂಟೆಂಡರ್ಗಳವ್ರೆ, JDSಸು ಸ್ಟ್ರಾಂಗ್ ಅವರೇ. ಯಾಕೆ ಬಿಟ್ಕೊಡ್ತಾರೆ? ನಾನೇ ಆದ್ರೆ ಆಯ್ತೀನಿ, ನನಗೆ ಬಿಟ್ಕೊಡು ಅಂತಾರೆ ಎಲ್ಲರೂ. ಇವತ್ತು ರಾಜಕೀಯ ನಡೆಯೋದೇ ಅಧಿಕಾರಕ್ಕಾಗಿ, ಜನಸೇವೆಗಾಗಿ ಖಂಡಿತವಾಗ್ಲೂ ಅಲ್ಲ. ಹೋಗು, ನಾನು ಗೆಲ್ಸ್ಕೊಬತ್ತೀನಿ 4 ಜನರನ್ನ, ನನಗೆ ಯಾವ ಅಧಿಕಾರ ಬೇಡ ಅಂತ ಹೇಳ್ಬಿಡ್ಲಿ ಯಾರಾದರೂ. ಬರೀ ಗೆದ್ರೆ ಸಮಾಧಾನ ಇಲ್ಲ. ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಮಿನಿಸ್ಟ್ರ್ ಆಗಬೇಕು, ಆವಾಗ ಮಾತ್ರ ರಾಜಕೀಯ ಮಾಡೋದಕ್ಕೆ ಏನೋ ಸಮಾಧಾನ ಅನ್ನೋ ಪರಿಸ್ಥಿತಿ. ಒಟ್ಟಿನಲ್ಲಿ 2028ಕ್ಕೆ ರಣೋತ್ಸಾಹ ಈಗಲೇ ಶುರುವಾಗಿದೆ. JDSನಿಂದ ಪಕ್ಷ ಸೇರ್ಪಡೆ ಅಭಿಯಾನ, ಕಾಂಗ್ರೆಸ್ನಿಂದ ಅದಾಗಲೇ ಪದಗ್ರಹಣದ ಮಾತು. BJP ಸೈಲೆಂಟಾಗಿ ಏನೋ ಮಾಡೋಕ್ಕೆ ಹೊರಟವ್ರೆ. ಅಷ್ಟು ಸುಲಭವಾಗಿ ಬಿಡೋಕ್ಕಾಗಲ್ಲ. ಈ ಇಂಪ್ಯಾಕ್ಟ್ ಪ್ಲೇಯರ್ ಅಂತಾರಲ್ಲ, ಹಂಗೆ ವಿಜಯೇಂದ್ರ
ಫೀಲ್ಡಿಂಗ್ ಮಾಡದೇ ಇರ್ಬೋದು, ಲಾಸ್ಟ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಬೆಸ್ಟ್ ಬ್ಯಾಟಿಂಗೋ ಬೆಸ್ಟ್ ಬೌಲಿಂಗೋ ಸೂಪರ್ ಓವರಲ್ಲಿ ಮಾಡಿಬಿಟ್ಟು ಪಾರ್ಟಿ ಗೆಲ್ಲಿಸ್ಕೊಳ್ಳೋ ಕೆಪಾಸಿಟಿ ಐತೆ ಮನುಷ್ಯಂಗೆ. ಹೀಗಾಗಿ 2028 ರಣೋತ್ಸಾಹ ಶುರುವಾಗಿದೆ. ವೀಕ್ಷಕರು, ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರದ ಕೆಲಸ ಹೇಗಿದೆ, BJP ಸರ್ಕಾರದ ಕೆಲಸ ಹೇಗಿತ್ತು, ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.